ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 11 ಅಥವಾ ಪ್ರಶ್ನೆ 11ನೇ ಪ್ರಶ್ನೆಗೆ ನಿಮ್ಗೆ ಚಾಯ್ಸ್ ಇರುತ್ತೆ. ಇದು 4 ಅಂಕಗಳ ಪ್ರಶ್ನೆಯಾಗಿದೆ. ಎ, ಬೆಳಕಿನ ವಕ್ರೀಭವನ ಎಂದರೇನು? ನೀವು ಕೆಲವೊಂದಿಷ್ಟು ವಿದ್ಯಮಾನಗಳನ್ನ ಈಗ ಹೋಟೆಲ್ ಅಲ್ಲಿ ನೋಡಿ, ನಿಂಬೆ ಹಣ್ಣನ್ನ ಮುಗಿಸಿರ್ತಾರೆ ನೀರಲ್ಲಿ ಅಲ್ವಾ? ಕೌಂಟರ್ ಬಿಲ್ ಕೌಂಟರ್ ಹತ್ರ ಇರೋದನ್ನ ನೋಡಿರ್ಬೋದು ನೀವು ಕೆಲವೊಂದು ಹೋಟೆಲ್ಗಳಲ್ಲಿ. ಈಗ ಆ ಲಿಂಬೆ ಹಣ್ಣೇನಿದೆ ಅದ್ರ ಗಾತ್ರದ್ಕಿಂತ ನೀವು ಹೊರಗಡೆ ಗ್ಲಾಸ್ ಇಂದ ನೋಡಿದಾಗ, ಆ ಗ್ಲಾಸ್ ಒಂದು ಗ್ಲಾಸ್ ಅಲ್ಲಿ ಹಾಕಿಟ್ಟಿರ್ತಾರಲ್ಲ, ಆ ಗ್ಲಾಸ್ ನ ಹೊರಗಿಂದ ನೋಡಿದಾಗ ಅದರ ಗಾತ್ರ ಆಕ್ಚುಯಲ್ ಇರೋ ಗಾತ್ರಕ್ಕಿಂತ ದೊಡ್ಡದಾಗಿ ಕಾಣ್ತದೆ. ಅದೇ ತರ ನೀವು ನಿಮ್ಮ ಬೆರಳನ್ನ ನೀರಿನಲ್ಲಿ ಮುಳುಗಿಸಿ ನೋಡಿದ್ರೆ ಆ ಬೆರಳೇನಿದೆ ಅದು ಅದರ ಸ್ಥಾನಪಲ್ಲಟ ಮಾಡಿದಂಗೆ ಕಂಡಿರ್ತದೆ ಅಲ್ವಾ? ಇದೆಲ್ಲ ವಕ್ರೀಭವನದ ಕಾರಣ. ಹಾಗಿದ್ರೆ ಬೆಳಕಿನ ವಕ್ರೀಭವನ ಅಂದ್ರೇನು? ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಅದರ ದಿಕ್ಕು ಬದಲಾಗುತ್ತದೆ. ಈ ವಿದ್ಯಮಾನವನ್ನು ಬೆಳಕಿನ ವಕ್ರೀಭವನ ಎನ್ನುವರು. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸ್ತಾ ಇದೆ. ಈಗ ಎರಡನೇ ಮಾಧ್ಯಮದಲ್ಲಿ ಅದರ ದಿಕ್ಕು ಬದಲಾಗುತ್ತದೆ. ಅದನ್ನ ಬೆಳಕಿನ ವಕ್ರೀಭವನ ಎನ್ನುವುದು. ಇಲ್ಲಿ ಎರಡೂ ಮಾಧ್ಯಮದ ವಕ್ರೀಭವನ ಸೂಚ್ಯಂಕ ಬೇರೆ ಬೇರೆ ಇರ್ತದೆ. ಈ ಕಾರಣದಿಂದ ಏನಾಗುತ್ತೆ, ಬೆಳಕು ಮತ್ತೊಂದು ಮಾಧ್ಯಮಕ್ಕೆ ಬಂದಾಗ ಅದು ಅದರ ದಿಕ್ಕನ್ನ, ಪ್ರಸರಣ ದಿಕ್ಕನ್ನ ಬದಲಾಯಿಸಿಕೊಳ್ಳುತ್ತದೆ. ಅದನ್ನ ಬೆಳಕಿನ ವಕ್ರೀಭವನ ಅಂತ ಕರೆಯಲಾಗುತ್ತೆ. ಈಗ ನಾವೇ ನೋಡಿ, ನೀವು ಎಲ್ಲಿ ಮನೆಯಿಂದ ಅಥವಾ ಮನೆಯಿಂದ ಹೊರಟಿದ್ದೀರಿ, ಇದು ಸ್ಕೂಲ್ ಅಂತ ಇಟ್ಕೊಳ್ಳಿ, ಸ್ಕೂಲಿಗೆ ಬಂದ್ರಿ. ಈಗ ಸ್ಕೂಲಿಗೆ ಬಂದ ತಕ್ಷಣ ನಿಮ್ಮ ಆಟಿಟ್ಯೂಡ್ ಅಲ್ಲಿ ಬದಲಾವಣೆ ಆಗತ್ತಲ್ಲ, ಅದೇ ತರ ಇಲ್ಲಿ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬಂದಾಗ ಅಲ್ಲಿ ಅದರ ಪ್ರಸರಣ ದಿಕ್ಕಿರ್ಬೋದು, ವೇಗ ಇರ್ಬೋದು, ಅದೆಲ್ಲ ಬದಲಾವಣೆ ಆಗುತ್ತೆ. ಅದನ್ನ ಬೆಳಕಿನ ವಕ್ರೀಭವನ ಅಂತ ಕರೆಯುತ್ತೆ. ಥ್ಯಾಂಕ್ ಯು.